ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಲಾಸ್ಟ್ ವೀಕೆಂಡಲ್ಲಿ ನಾನು ಪ್ಲ್ಯಾಂಟ್ಗೆ ಶಾಪಿಂಗ್ ಹೋಗಿದ್ದೆ. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದಂತಹ ನನ್ನ ವಿಶ್ ಲಿಸ್ಟಲ್ಲಿದ್ದಂತಹ ಎಷ್ಟೊಂದು ಪ್ಲ್ಯಾಂಟ್ಸ್ ನನಗೆ ಸಿಕ್ಕಿದೆ. ಇದು ಹೊಸದಾಗಿ ಓಪನ್ ಆಗಿದ್ದಂತಹ ಒಂದು ನರ್ಸರಿಗೆ ಹೋಗಿ ನಾನು ಎಲ್ಲ ಪ್ಲ್ಯಾಂಟ್ಸನ್ನು ತೊಗೊಂಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 10 to 12 ಪ್ಲ್ಯಾಂಟ್ಸನ್ನು ತೊಗೊಂಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಾನು ಅದ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀನಿ, ಅದು ನನಗೆ ಏನಕ್ಕೆ ಅದು ತುಂಬ ಡಿಫ್ರೆಂಟ್ ಅಥವಾ ನನ್ನ ವಿಶ್ ಲಿಸ್ಟಲ್ಲಿ ಏನಕ್ಕೆ ಇತ್ತು ಅನ್ನೋದನ್ನು ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ದಯವಿಟ್ಟು ನನಗೆ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಫಸ್ಟ್ ತೋರಿಸ್ತಾ ಇರೋದು ನಿಮಗೆ ಎಚವೇರಿಯಾ ಒಂದು ಫ್ಯಾಮಿಲಿಗೆ ಅಥವಾ ಒಂದು ಗ್ರೂಪಿಗೆ ಸೇರಿದಂತಹ ಒಂದು ಪ್ಲ್ಯಾಂಟು. ಇದನ್ನು ಹೆನ್ ಆ್ಯಂಡ್ ಚಿಕ್ ಅಂತಲೂ ಕರೀತಾರೆ. ಏನಕ್ಕೆ ಅಂದರೆ ಮದರ್ ಪ್ಲ್ಯಾಂಟ್, ಇದ್ರಲ್ಲಿ ನಂದು ಬೇಬೀಸ್ ಇಲ್ಲ, ಹೊಸ ಪ್ಲ್ಯಾಂಟು. ಅದರಲ್ಲಿ ಒಂದು ಫ್ಲವರ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಪಿಂಕ್ ಕಲರ್ ಫ್ಲವರ್ ಇದೆ. ಇದು ಮದರ್ ಪ್ಲ್ಯಾಂಟು ಮೇಲ್ಗಡೆ ಗ್ರೋ ಆದಂಗೆ ಅದರ ಸ್ಟೆಮ್ಮಲ್ಲಿ ಬೇಬೀಸು ಬರೋಕ್ಕೆ ಸ್ಟಾರ್ಟಪ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹೆನ್ ಆ್ಯಂಡ್ ಚಿಕ್ ಅಂತ ಈ ಪ್ಲ್ಯಾಂಟಿಗೆ ಕರೀತಾರೆ. ಇದು ನನಗೆ ತುಂಬ ದಿನದಿಂದ ಅನ್ಕೋತಿದ್ದೆ, ಸಿಕ್ಕಿರಲಿಲ್ಲ. ಅದನ್ನು ಬಿಟ್ಟರೆ ಇದು ಕೂಡ ಒಂದು ಎಚವೇರಿಯಾ ಫ್ಯಾಮಿಲಿಗೆ ಸೇರಿದಂತಹ ಪ್ಲ್ಯಾಂಟು. ಇದು ನೀವೀಗ ನೋಡ್ಬೋದು, ಲೀವ್ಸು ತುಂಬ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ನೋಡಿದ ತಕ್ಷಣ ಎಲೆಗಳಂತ ಖಂಡಿತ ಯಾರಿಗೂ ಅನಿಸಲ್ಲ. ತುಂಬ ಎಲೆಗಳು ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ಅದು ಏನು ವೈಟ್ ಸ್ವ್ಯಾನ್ ಅಂತ ಕರೀತಾರೆ. ಎಚವೇರಿಯಾ ವೈಟ್ ಸ್ವ್ಯಾನ್ ಇದು ಒಂದು ನೇಮು. ಇದು ಎಲೆಗಳು ತುಂಬ ಫೋಲ್ಡ್ ಆದಂಗೆ, ಕಡ್ಡಿ ಥರ ಇದ್ದು ಫೋಲ್ಡ್ ಆದಂಗಿದೆ. ನೋಡೋಕ್ಕೇ ನಿಮಗೆ ಅನಿಸ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಪೆಪೆರೋಮಿಯಾ ಪೀಲಿಯಾ ಪ್ಲ್ಯಾಂಟು. ಪೆಪೆರೋಮಿಯಾದಲ್ಲಿ ತುಂಬ ವೆರೈಟೀಸ್ ಇದೆ ಪ್ಲ್ಯಾಂಟಲ್ಲಿ. ಇದು ಪ್ಲೇನ್ ಪೆಪೆರೋಮಿಯಾ ಪೀಲಿಯಾ ಅಂತ ಇದ್ರ ಹೆಸರು. ತುಂಬ ಚೆನ್ನಾಗಿದೆ. ಒಂದು ಡಾರ್ಕ್ ಗ್ರೀನ್ ಕಾಂಟ್ರಾಸ್ಟಲ್ಲಿ ಅದು ಸೆಂಟರಲ್ಲಿ ಒಂದು ಡಾಟಲ್ಲಿ ಸ್ಟೆಮ್ ಕನೆಕ್ಟ್ ಆಗಿರುತ್ತೆ. ಇದು ತುಂಬ ಬುಷಿಯಾಗಿ ನೀವು ಗ್ರೋ ಮಾಡಬಹುದು. ಆ್ಯಕ್ಚುಲಿ ಇದು ಇಂಡೋರ್ ಪ್ಲ್ಯಾಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ದಿನದಿಂದ ಹುಡುಕ್ತಾ ಇದೆ. ಆ್ಯಕ್ಚುಲಿ ಇವತ್ತು ಸಿಕ್ಕಿದೆ ನನಗೆ. ನನ್ನ ನೆಕ್ಸ್ಟ್ ಪ್ಲ್ಯಾಂಟು ಒಂದು ಎಚವೇರಿಯಾ ಫ್ಯಾಮಿಲಿಗೆ ಸೇರಿದಂತಹ ಪ್ಲ್ಯಾಂಟೇ. ಇದು ನೀವು ನೋಡ್ಬೋದು, ಇದಕ್ಕೆ ಒಂದು ಮದರ್ ಪ್ಲ್ಯಾಂಟಿಗೆ 2-3 ಬೇಬೀಸ್ ಇದ್ದಾವೆ. ತುಂಬ ಹತ್ತಿರದಿಂದ ನೋಡಿದ್ರೆ ನಿಮಗೆ ಅನಿಸ್ಬೋದು, ಆ ಒಂದು ಪ್ಲ್ಯಾಂಟ್ ಸೆಂಟರಲ್ಲಿ ನಮಗೆ ಒಂದು ವೈಟ್ ಕಲರ್ದು ಏನು ಹೇಳ್ತಾರೆ, ನಮಗೆ ಅದು ಸ್ಪಾಂಜ್ ಟೈಪ್ ಒಂದು 2-3 ಲೇಯರ್ಸ್ ಕಾಣಿಸ್ತಾ ಇದೆ. ಇದು ಹೇಗೆ ಅಂತ ಹೇಳಿದ್ರೆ, ಗ್ರೀನ್, ನೀವು ಬೆಳೀತಾ ಇರುವಂತಹ ಎಲೆಗಳು ಸ್ಟಾರ್ಟಿಂಗ್ ಲೀವ್ಸು ಒಂಥರ ಲೈಟ್ ಗ್ರೀನು. ಅದು ಬೆಳೆದಂಗೆ ಪ್ಲ್ಯಾಂಟ್ಸ್ ಮೆಚ್ಯೂರ್ ಆಯ್ತಾ ಇದ್ದಂಗೆ ಡಾರ್ಕ್ ಗ್ರೀನು, ಮತ್ತು ಫುಲ್ ಎಡ್ಜಸಲ್ಲಿ ಪಿಂಕ್ ಕಲರ್ದು ಒಂದು ವೇರಿಯೇಷನ್ ನೀವು ಕಾಣಿಸಿಗ್ಬೋದು. ಅದು ನೀವು ಇನ್ನೂ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಪಿಂಕ್ ಕಲರ್ ತುಂಬ ಡಾಮಿನೆಂಟಾಗಿ ಕಾಣಿಸುತ್ತೆ. ಬರೀ ಗ್ರೀನ್ ಕಲರ್ ಪ್ಲ್ಯಾಂಟ್ಸೇ ನೋಡಿ ಬೇಜಾರಾಗಿದೆ ಅಂತ ಅನ್ನೋರಿಗೆ ಇದು ಕ್ರಿಪ್ಟ್ಯಾಂಥಸ್ ಅಂತ ಈ ಥರ ಪ್ಲ್ಯಾಂಟ್ಸ್ಗಳು ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೂ ನೋಡಿ ಒಂದು ಚಿಕ್ಕದಾದ ಬೇಬಿ ಕೂಡ ಬಂದಿದೆ ಸ್ಟೆಮ್ಮಿಂದ. ಈ ಪ್ಲ್ಯಾಂಟಲ್ಲಿ 2-3 ಎಲೆಗಳು ಒಣಗೋಗಿದ್ದಾವೆ. ಆ್ಯಕ್ಚುಲಿ ಅದು ನೋಡ್ಕೋಬೇಕು, ನೀಟಾಗಿ ಟೇಕ್ ಕೇರ್ ಮಾಡಬೇಕು, ಅಟೆನ್ಷನ್ ಬೇಕನ್ಸುತ್ತೆ ಈ ಪ್ಲ್ಯಾಂಟಿಗೆ. ತುಂಬ ಚೆನ್ನಾಗಿದೆ. ಒಂದು ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಅಥವಾ ಮರೂನ್ ಒಂದು ಕಾಂಟ್ರಾಸ್ಟಲ್ಲಿ ಇರುವಂಥ ಒಂದು ಪ್ಲ್ಯಾಂಟು ತುಂಬ ಚೆನ್ನಾಗಿದೆ. ಇದು ಒಂದು ಫಿಲೋಡೆಂಡ್ರಾನ್ ವೆರೈಟಿಗೆ ಸೇರಿದಂತಹ ಪ್ಲ್ಯಾಂಟು. ಇದು ಕೂಡ ಒಂದು ನೀವು ಹ್ಯಾಂಗಿಂಗ್ ಬ್ಯಾಸ್ಕೆಟಿಗೆ ಹಾಕ್ಬೋದಂತಹ ಒಂದು ಪ್ಲ್ಯಾಂಟು. ಆದರೆ ಇದ್ರಲ್ಲಿ ಒಂದೇ ಸ್ಟೆಮ್ ಇರೋದ್ರಿಂದ ಇನ್ನು ಬೇಬಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗ್ರೋತು. ನೋಡು, ಎಲೆಗಳಿಗೆ ನೀವೇ ನೋಡ್ಬೋದು ನೇಚರು ಅದರ ಬ್ಯೂಟಿನ ಅದು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅಂತ. ಆ ಎಲೆಗಳಲ್ಲೇ ಕಟ್ಟಿದೆ. ನನ್ನ ಬ್ರದರ್ ಆ್ಯಕ್ಚುಲಿ ಹೇಳ್ತಾ ಇದ್ದ, ತೊಗೊಳ್ಳುವಾಗ ಕರೆಕ್ಟಾಗಿ ನೋಡ್ಬಿಟ್ಟು ತಗೋ, ಎಲೆಗಳು ಅದೇ ಕಟ್ಟಾಗಿದೆಯಾ ಅಥವಾ ಯೂಸರೇ ಕಟ್ ಮಾಡಿದಾರ ಅಂತ. ಇದು ಆಲೋವೆರಾ ಫ್ಯಾಮಿಲಿಗೆ ಸೇರಿದಂಥ ಒಂದು ಪ್ಲ್ಯಾಂಟ್, ಅಗೇವ್ ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ಎಲೆಗಳು ತುಂಬ ಒಂದು ಕ್ಯಾಕ್ಟಸ್ ಫ್ಯಾಮಿಲಿಗೆ ಸೇರಿದ್ದು, ತುಂಬ ಹಾರ್ಡ್ ಇದೆ. ಸ್ಟಾರ್ ಶೇಪಲ್ಲಿ ಇದು ನಿಮಗೆ ಬೆಳೀತಾ ಹೋಗುತ್ತೆ. ಇದು ಬೆಳೆದ ಹಾಗೆ ಬೇರಲ್ಲಿ ಅಥವಾ ಒಂದು ಕಾಂಡಗಳಲ್ಲಿ ಇದು ಬೇಬೀಸ್ನ ಬಿಡ್ತಾ ಹೋಗುತ್ತೆ. ಇದು ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ತುಂಬ, ಮತ್ತು ಒಂದು ಸಕ್ಕಲೆಂಟ್ ಅರೇಂಜ್ಮೆಂಟಿಗೆ ಇದು ತುಂಬ ಚೆನ್ನಾಗಿ ಗ್ಯಾಪ್ನ ಫಿಲ್ ಮಾಡುತ್ತೆ. ಅದಕ್ಕೋಸ್ಕರ ಆ ಪ್ಲ್ಯಾಂಟ್ನ ತೊಗೊಂಬಂದಿದ್ದೀನಿ. ಇದು ನೋಡ್ಬೋದು, ಇದು ಇಂಗ್ಲೀಷ್ ಐವಿ. ಇನ್ನು ನನ್ನಲ್ಲಿ ಒಂದು ಗ್ರೀನ್ ವೇರಿಯೇಷನ್ ಇತ್ತು. ಆ್ಯಕ್ಚುಲಿ ಇದು ವೇರಿಗೇಟೆಡ್ ಒಂದು ನನ್ನ ಹತ್ರ ಇರಲಿಲ್ಲ, ಇಂಗ್ಲೀಷ್ ಐವಿ. ಆ್ಯಕ್ಚುಲಿ ಇದು ಇಂಡೋರ್ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಕೂಡ ಹಾಕೋಬೋದು. ಈ ಥರದ್ದು 2-3 ಪ್ಲ್ಯಾಂಟ್ಸ್ ಅಂತಂದು ನಾನು ತುಂಬ ಸಾಯಿಸ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಈ ಸಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ತೊಗೊಂಬಂದಿದ್ದೀನಿ. ಫ್ರೆಂಡ್ಸ್, ಇದು ಫರ್ನ್ ಪ್ಲ್ಯಾಂಟು. ಇದು ನಿಮಗೆ ಬಾತ್ರೂಮಲ್ಲಿ ಇಡ್ಬೋದು. ಆ್ಯಕ್ಚುಲಿ ಇದು ಸಾಯಿಲ್ ಯಾವಾಗಲೂ ಮಾಯ್ಸ್ಟಾಗೇ ಇರಬೇಕು. ಇದು ಎಲೆಗಳನ್ನ ನೀವು ನೋಡ್ಬೋದು, ಅದು ಹೊಸ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಎಲೆಗಳು.
ಮತ್ತು ಇದು ಯಾವಾಗಲೂ ನಿಮಗೆ ಒಂದು ಹ್ಯುಮಿಡಿಟಿ ತುಂಬ ಕಮ್ಮಿ ಇರೋಂಥ ಒಂದು ಪ್ಲೇಸಸಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯೂಶ್ವಲಿ ಇದನ್ನು ಬಾತ್ರೂಮಲ್ಲಿ ಇಡೋಕ್ಕೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಪ್ಲ್ಯಾಂಟು. ಫುಲ್ ಗ್ರೀನರಿ, ಒಂದು ನೀವು ಪೇಂಟ್ಗೆ ಕಲರ್ ಕಾಂಟ್ರಾಸ್ಟಾಗಿ ಮ್ಯಾಚ್ ಮಾಡೋಕ್ಕೆ ಈ ಥರ ಪ್ಲ್ಯಾಂಟ್ಸ್ಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಇನ್ನೊಂದು ಎಚೆವೆರಿಯಾ ಫ್ಯಾಮಿಲಿಗೆ ಸೇರಿದಂತಹ ಪ್ಲ್ಯಾಂಟು. ಇದು ಎಡ್ಜಸಲ್ಲಿ ನೀವು ನೋಡ್ಬೋದು ಲೈಟ್ ಪಿಂಕ್ ಕಲರಲ್ಲಿ ಒಂದು ಮುಳ್ಳು ಥರ ಬಂದು ನಿಲ್ತಾ ಇದೆ. ಬಟ್ ಅದು ಹೇಗೆ ಅಂತ ಹೇಳಿದ್ರೆ ತುಂಬ ಕ್ಲಸ್ಟರ್ ಆಗಿ ಪಕ್ಕನೇ ಅಟ್ಯಾಚ್ ಆಗಿದೆ. ಮತ್ತು ಅದು ಸಕ್ಕಲೆಂಟ್ ಆಗಿರೋದ್ರಿಂದ ಚೆನ್ನಾಗಿ ನೀರು ತುಂಬಿಕೊಂಡು ತುಂಬ ಬಲ್ಜಾಗಿ ತುಂಬ ಅಟ್ರಾಕ್ಟಿವ್ ಆಗಿದೆ. ನನಗೆ ಏನಪ್ಪ ಅಂದರೆ ಅದು ಎಡ್ಜಸಲ್ಲಿ ಇರೋವಂಥ ಫ್ರೆಂಡ್ಸ್, ಇದು ಕೂಡ ಒಂದು ಎಚೆವೆರಿಯಾ ಇದು ಸಕ್ಕಲೆಂಟಿಗೆ ಸೇರಿದಂಥ ಒಂದು ಪ್ಲ್ಯಾಂಟ್. ಇದರಲ್ಲೂ ನೀವು ನೋಡಬಹುದು ಎಲೆಗಳು, ಕೆಳಗಡೆ ಇರುವಂತಹ ಎಲೆಗಳು ಸ್ವಲ್ಪ ಡಾರ್ಕ್ ಕಲರ್ಸಲ್ಲಿದೆ. ಬೇಬಿ ಲೀವ್ಸ್ಗಳು ತುಂಬ ಫ್ರೆಶ್ ಆಗಿ ಗ್ರೀನರಿಯಾಗಿ ಕಾಣಿಸ್ತಾ ಇದ್ದಾವೆ. ಇದರಲ್ಲೂ ಸ್ಟೆಮ್ಗಳು ಸಹ ಇದಕ್ಕೆ ಬೇಬೀಸ್ ಇದೆ. ಮತ್ತು ಎಡ್ಜಸಲ್ಲಿ ಪಿಂಕ್ ಕಲರ್ ಲೈನು ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ, ನೋಡಬಹುದು ನೀವು. ಇದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಯೆಲ್ಲೋಯಿಶ್ ಥರನೂ ಇದೆ, ಬಡ್ ಅಥವಾ ಬೇಬಿ ಏನು ಕಾಣಿಸುತ್ತೆ ಆ ಪ್ಲ್ಯಾಂಟ್ ಕೂಡ ಎಲ್ಲ ಥರ ಕಲರ್ಸು ಮಿಕ್ಸ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ನನ್ನ ತುಂಬ ದಿನದಿಂದ ಹುಡುಕ್ತಾ ಇದ್ದಂತಹ ಫಿಲೋಡೆಂಡ್ರಾನ್ ಪ್ಲ್ಯಾಂಟು. ಇದು ಹೇಗೆ ಅಂತ ಹೇಳಿದ್ರೆ ಎಲೆಗಳು ತುಂಬ ಮುದ್ರಕೊಂಡು ಹಂಗೆ ಕಾಣಿಸ್ತಾ ಇದೆ. ಅದು ಹೇಗೆ ಅಂದರೆ ಯೂಶ್ವಲ್ ಆಗಿ ಎಲೆಗಳೆಲ್ಲ ತುಂಬ ಡಾಮಿನೇಟ್ ಆಗಿರುತ್ತೆ ಅಥವಾ ಸ್ಟ್ರೈಟ್ ಇರ್ಬೋದು. ಇದರಲ್ಲಿ ಹೇಗೆ ಅಂದರೆ ತುಂಬ ಕರ್ಲಿ ಮುದ್ರಕೊಂಡಿರೋ ಥರನೇ ಎಲೆಗಳದೇ. ಇದು ಒಂದು ಗಿಡದ ಒಂದು ವಿಶೇಷತೆ. ಫ್ರೆಂಡ್ಸ್, ಹೇಗಿತ್ತು ನನ್ನ ಪ್ಲ್ಯಾಂಟ್ ಶಾಪಿಂಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ನಾನು ತೊಗೊಂಬಂದಂತಹ ನರ್ಸರಿ ಹೆಸರು ದೀಪ್ತಿ ಅಂತ ಅವ್ರ ಹೆಸರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.